ಹೆಲೋ ಎವ್ರಿವನ್, ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್. ನೀವು ಎಲ್ಲ ಕಾಳುಗಳನ್ನು ಬಳಸ್ತಾ ಇರ್ತೀರಿ ಅಲ್ವಾ? ಮಡಿಕೆ ಕಾಳಾಗಿರಬಹುದು, ಹೆಸರು ಕಾಳಾಗಿರಬಹುದು, ಕಡಲೆಕಾಳು, ಈ ರೀತಿ ಯಾವುದೇ ಕಾಳುಗಳನ್ನು ಮೊಳಕೆ ಬರೆಸಿ ಉಪಯೋಗಿಸ್ತೀವಿ ಅಲ್ವಾ? ಆದರೆ ಕೆಲವೊಂದು ಸಲ ಅದರಲ್ಲೂ ಈ ಚಳಿಗಾಲದಲ್ಲಿ ಚೆನ್ನಾಗಿ ಮೊಳಕೆನೇ ಬರೋದಿಲ್ಲ. ಹಾಗಾಗದೇ ಕಾಳುಗಳಲ್ಲಿ ಉದ್ದದ್ದಕ್ಕೆ ಮೊಳಕೆ ಬರಬೇಕು ಅಂದರೆ ನೀವು ಈ ಟಿಪ್ಸ್ನ ಫಾಲೋ ಮಾಡಿ. ಮೊದಲಿಗೆ ಕಾಳುಗಳನ್ನು 6ರಿಂದ 8 ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸ್ಕೊಳ್ಳಿ. ಆನಂತರ ಅದನ್ನು ಈ ರೀತಿ ಬಸಿದು ನೀರನ್ನು ಪೂರ್ತಿಯಾಗಿ ತೆಗೆದುಬಿಡಿ. ಆಮೇಲೆ ನೋಡಿ, ಒಂದು ಒಳ್ಳೆ ಬಟ್ಟೆನಲ್ಲಿ ನೆನೆಸಿ ನೀರು ಬಸಿದು ತೆಗೆದಂತಹ ಕಾಳುಗಳನ್ನು ಈ ರೀತಿ ಹಾಕಿಬಿಟ್ಟು ಬಟ್ಟೆಯನ್ನು ಗಟ್ಟಿಯಾಗಿ ಕಟ್ಟಿಡಬೇಕು. ನೋಡಿ, ಹೀಗೆ 4 ಬದಿಯಿಂದ ಚೆನ್ನಾಗಿ ಅದನ್ನು ಕವರ್ ಮಾಡಿಕೊಂಡು ಎಲ್ಲೂ ಗಾಳಿ ಹೋಗದೇ ಇರೋ ಹಾಗೆ ನೀವು ಈ ಬಟ್ಟೆಯನ್ನು ಗಟ್ಟಿಯಾಗಿ ಕಟ್ಟಬೇಕಾಗತ್ತೆ. ನೋಡ್ತಾ ಇದ್ದೀರಲ್ವ? ಹೀಗೆ ಬಿಗಿಯಾಗಿ ಕಟ್ಟಿದ ನಂತರ ಇದನ್ನು ಸ್ವಲ್ಪ ಬೆಚ್ಚಗಿನ ಜಾಗದಲ್ಲಿ ನೀವು ಇಡಬೇಕು. ಹೀಗೆ ನೀವು ಮತ್ತೆ 6ರಿಂದ 8 ಗಂಟೆಗಳ ಕಾಲ ಇದನ್ನು ಬೆಚ್ಚಗಿನ ಜಾಗದಲ್ಲಿ, ಅಂದರೆ ಮೈಕ್ರೋವೇವ್ನಲ್ಲಿ ಇಡಬಹುದು, ಅಥವಾ ಒಂದು ಪಾತ್ರೆಯಲ್ಲಿ ಹಾಕಿಬಿಟ್ಟು ಗ್ಯಾಸ್ ಕಟ್ಟೆಯ ಮೂಲೆಯಲ್ಲಿ ಕೂಡ ಇಡಬಹುದು. ಇದು ನೋಡಿ, 6-8 ಗಂಟೆಗಳ ನಂತರ ಈಗ ಕಟ್ಟಿರೋದನ್ನು ತೆಗಿತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವ ಕಾಳುಗಳಲ್ಲಿ ಎಷ್ಟು ಉದ್ದನೆಯ ಮೊಳಕೆ ಬಂದಿದೆ ಅಂತ. ನೀವು ಈ ಐಡಿಯಾನ ಫಾಲೋ ಮಾಡಿ ನೋಡಿ. ಮಾರ್ಕೆಟ್ನಿಂದ ಮೊಳಕೆ ಕಾಳುಗಳನ್ನು ತರೋದನ್ನೇ ಬಿಟ್ಟುಬಿಡ್ತೀರಾ. ಮನೆಯಲ್ಲೇ ನಾವೇ ಇಷ್ಟು ಚೆನ್ನಾಗಿ ಕಾಳುಗಳನ್ನು ಮೊಳಕೆ ಕಟ್ಬೋದು ಅಂತಾದರೆ ಮತ್ತ್ಯಾಕೆ ಮಾರ್ಕೆಟಿಂದ ತರೋದು ಅಲ್ವಾ? ಈ ಐಡಿಯಾ ನೀವು ಎಲ್ಲ ಕಾಳುಗಳಿಗೂ ಕೂಡ ಬಳಸಬಹುದು. ನೀವು ಈ ತರಹ ಬೀಟ್ರೂಟು ಅದನ್ನು ಹೆಚ್ಚಿದಾಗ ಚಾಪಿಂಗ್ ಬೋರ್ಡ್ ಎಲ್ಲ ಅದರದೇ ಕಲರ್ ಆಗಿಬಿಟ್ಟಿರುತ್ತೆ ಅಲ್ವಾ? ಇವನ್ ಕೈ ಕೂಡ ರೆಡ್ ಕಲರ್ ಆಗಿಬಿಟ್ಟಿರುತ್ತೆ. ಆಗ ಚಾಪಿಂಗ್ ಬೋರ್ಡನ್ನು ಕೇವಲ ನೀರಿನಿಂದ ತೊಳೆದ್ರೆ ಆ ಕಲರ್ ಹೋಗೋದೇ ಇಲ್ಲ. ಅದಕ್ಕೆ ನೀವು ಏನು ಮಾಡಬೇಕು ಗೊತ್ತಾ? ನೋಡಿಲ್ಲಿ, ನಾನು ಒಂದು ಸ್ವಲ್ಪ ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ. ಹುಳಿ ಎಲ್ಲ ಬಳಸಿ ಉಳಿದಿರುವಂತಹ ನಿಂಬೆಹಣ್ಣಿನ ಸಿಪ್ಪೆ, ಜೊತೆಯಲ್ಲಿ ಚಾಪಿಂಗ್ ಬೋರ್ಡ್ ಮೇಲೆ ಸ್ವಲ್ಪ ಉಪ್ಪನ್ನು ಹಾಕ್ಕೋಬೇಕು. ಆನಂತರ ಇದರ ಮೇಲೆ ಒಂದು ಸ್ವಲ್ಪ ವಿನೆಗರನ್ನು ಹಾಕಬೇಕಾಗತ್ತೆ. 1ರಿಂದ 2 ಸ್ಪೂನ್ ವಿನೆಗರ್ ಆದರೆ ಸಾಕಾಗುತ್ತೆ. ಮನೆಯಲ್ಲಿರುವಂತಹ ಯಾವುದೇ ವಿನೆಗರನ್ನು ಕೂಡ ಬಳಸಬಹುದು. ಉಪ್ಪು ಹಾಗೆ ವಿನೆಗರ್ ಸೇರಿದ ನಂತರ ಅದರ ಮೇಲೆ ನೋಡಿ, ಈ ನಿಂಬೆಹಣ್ಣಿನ ಸಿಪ್ಪೆ ಇತ್ತಲ್ವಾ, ಅದನ್ನು ತಗೊಂಡ್ಬಿಟ್ಟು ಉಜ್ಜುತ್ತಾ ಹೋಗಿ. ನೋಡಿ, ಹೀಗೆ 2ರಿಂದ 3 ನಿಮಿಷ ಗಟ್ಟಿಯಾಗಿ ಉಜ್ಜಿಕೊಂಡ ನಂತರ ಇದನ್ನು ನೀರಿನಿಂದ ತೊಳೆದ್ಬಿಟ್ರೆ ಸಾಕು. ಚಾಪಿಂಗ್ ಬೋರ್ಡ್ ಮೇಲೆ ಯಾವುದೇ ರೀತಿಯ ಕಲೆಗಳು ಉಳಿಯೋದಿಲ್ಲ. ನೋಡಿ, ಇಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ, ನೀರಿನಿಂದ ತೊಳೆದ ನಂತರ ಚಾಪಿಂಗ್ ಬೋರ್ಡ್ ಮೇಲೆ ಬೀಟ್ರೂಟ್ ಹೆಚ್ಚಿದ್ದು ಕೂಡ ಗೊತ್ತಾಗೋದಿಲ್ಲ. ಅಷ್ಟು ನೀಟಾಗಿ ಇದ್ರ ಮೇಲಾದಂತಹ ಬೀಟ್ರೂಟ್ನ ಕಲೆ ಪೂರ್ತಿಯಾಗಿ ಹೋಗಿದೆ. ಇನ್ನು ನೋಡಿ, ಪ್ರತಿನಿತ್ಯ ಅಡುಗೆನಲ್ಲಿ ಬೆಳ್ಳುಳ್ಳಿ ಬಳಸ್ತಾನೆ ಇರ್ತೀವಿ ಅಲ್ವಾ? ಅಡುಗೆ ಮಾಡೋ ಟೈಮ್ನಲ್ಲಿ ಬಿಡಿಸ್ಕೊಳೋದಕ್ಕೆ ಎಷ್ಟೊಂದು ಗಡಿಬಿಡಿ ಆಗಿಬಿಡುತ್ತಲ್ವಾ? ಹಾಗಾಗಿ ನೋಡಿ, ನಿಮಗೆ ಸಮಯ ಇದ್ದಾಗ ಬೆಳ್ಳುಳ್ಳಿನ ಈಸಿಯಾಗಿ ಬಿಡಿಸಿ ಇಟ್ಕೋಬಹುದು. ಹೇಗೆ ಅಂತ ನಾನಿಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ. ಈ ತರಹ ಇವುಗಳನ್ನು ಬೇಳೆ ಏನೋ ಮಾಡ್ಕೊಂಡು ಬಿಡ್ತೀವಿ, ಆದರೆ ಇದರ ಮೇಲಿರೋ ಸಿಪ್ಪೆ ತೆಗೆಯೋದಂತೂ ಕಷ್ಟನೇ ಆಗುತ್ತೆ ಅಲ್ವಾ? ಆದರೆ ಕೆಲವೊಂದು ಸಲ ನೋಡಿ, ದೊಡ್ಡ ಬೆಳ್ಳುಳ್ಳಿನೂ ಕೂಡ ಸುಲಭವಾಗಿ ಬಿಡಿಸ್ಕೊಳ್ಳೋದಕ್ಕೆ ಬರೋದಿಲ್ಲ. ಹೀಗಾದಾಗ ಉಗುರಿನಿಂದ ತೆಗಿಯೋಕ್ಕೆ ಹೋಗ್ತೀವಿ, ಆಗ ಬೆರಳಲ್ಲಿ ಕೂಡ ನೋವಾಗುತ್ತೆ. ಅದರ ಬದಲಿಗೆ ನೀವೇನು ಮಾಡಬಹುದು ಗೊತ್ತಾ? ಸಿಂಪಲ್ಲಾಗಿ ಒಂದು ಸ್ಪೂನನ್ನು ತಗೊಳ್ಳಿ. ನೋಡಿ, ಅದರ ಹಿಂಭಾಗದಿಂದ ನೀವು ಬೆಳ್ಳುಳ್ಳಿಯಲ್ಲಿ ಹೀಗೆ ಮಾಡ್ತಾ ಹೋದರೆ ಈಸಿಯಾಗಿ ಪೂರ್ತಿ ಬೆಳ್ಳುಳ್ಳಿ ಬಿಡಿಸ್ಕೊಂಡೋಕ್ಕೆ ಬರುತ್ತೆ. ನೋಡಿ, ಕೇವಲ ಒಂದು ಸ್ಪೂನ್ನಿಂದ ನಮ್ಮ ಕೆಲಸ ಇಲ್ಲಿ ಎಷ್ಟು ಬೇಗ ಆಯಿತು ಅಲ್ವಾ? ಕೆಲವೊಂದು ಸಲ ಸಿಂಪಲ್ ಆಗಿರುವಂತಹ ಟಿಪ್ಸ್ ಕೂಡ ಪ್ರತಿದಿನ ಎಷ್ಟೊಂದು ಉಪಯೋಗಕ್ಕೆ ಬರುತ್ತೆ. ಇಷ್ಟೊಂದು ಬೆಳ್ಳುಳ್ಳಿಯ ಈಗ ಒಂದೊಂದೇ ಸಿಪ್ಪೆ ತೆಗೆಯೋದು ಕಷ್ಟ ಆಗುತ್ತೆ ಅಲ್ವಾ? ನೋಡಿ, ಅದಕ್ಕಾಗಿ ನೀವು ಒಂದು ಬಾಟಲನ್ನು ತಗೊಳ್ಳಿ.
ಅದರ ಒಳಗೆ ಈ ರೀತಿ ಬಿಡಿಸ್ಕೊಂಡಿರುವಂತಹ ಎಲ್ಲ ಬೆಳ್ಳುಳ್ಳಿಗಳನ್ನು ಹಾಕಿ ಈಗ ಇದರ ಮುಚ್ಚಳವನ್ನು ಮುಚ್ಚಿಬಿಟ್ಟು ನೋಡಿ, ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವಾ, ಈ ರೀತಿ 1-2 ನಿಮಿಷ ಜೋರಾಗಿ ನೀವು ಇದನ್ನು ಕುಲುಕಿಸ್ಬೇಕಾಗತ್ತೆ. ಇದರಲ್ಲಿ ಮತ್ತೇನು ಹಾಕೋದು ಬೇಡ, ಇನ್ನೇನು ಮಾಡೋದು ಬೇಕಾಗಿಲ್ಲ. ಕೇವಲ ಬಾಟಲಿಯಲ್ಲಿ ಬೆಳ್ಳುಳ್ಳಿಗಳನ್ನು ಹಾಕಿ ಗಟ್ಟಿಯಾಗಿ ಮುಚ್ಚಿಬಿಟ್ಟು ಅದನ್ನು ಕುಲುಕಿಸ್ಬೇಕು. ನಂತರ ನೋಡಿ, ನೀವು ಇವುಗಳನ್ನು ಹೊರಗಡೆಗೆ ತೆಗೆದ್ರೆ ಇದರ ಮೇಲಿರುವಂತಹ ಸಿಪ್ಪೆ ಈಗ ಲೂಸ್ ಆಗಿರುತ್ತೆ. ಹಾಗಾಗಿ ಕೈನಲ್ಲಿ ಸುಲಭವಾಗಿ ಇದು ಬಿಡಿಸೋದಕ್ಕೆ ಬರುತ್ತೆ. ನೋಡ್ತಾ ಇದ್ದೀರಲ್ವಾ ಎಷ್ಟು ಈಸಿಯಾಗಿ ಇದರ ಸಿಪ್ಪೆ ಬಿಚ್ತಾ ಇದೆ ಅಂತ. ನೋಡಿ, ಪೂರ್ತಿ ದೊಡ್ಡದಾದ ಬೆಳ್ಳುಳ್ಳಿಯನ್ನು ಬಿಡಿಸೋದಕ್ಕೆ 1 ಸ್ಪೂನ್ ಸಾಕು. ಆನಂತರ ಅದರ ಮೇಲಿರುವಂತಹ ಸಿಪ್ಪೆಯನ್ನು ತೆಗೆಯೋದಕ್ಕೆ ಕೇವಲ 1 ಬಾಟಲಿ ಸಾಕಾಗುತ್ತೆ. ನೀವು ಸಮಯ ಇದ್ದಾಗ ಅಂದರೆ ಸಂಜೆ ಟೈಮ್ನಲ್ಲಿ ಅಥವಾ ಭಾನುವಾರ ಈ ರೀತಿ ಎಲ್ಲ ಬೆಳ್ಳುಳ್ಳಿಗಳನ್ನು ಬಿಡಿಸಿ ಇಟ್ಕೊಂಡ್ಬಿಟ್ರೆ ಪ್ರತಿದಿನ ಅಡುಗೆ ಮಾಡೋವಾಗ ಗಡಿಬಿಡಿ ಆಗೋದಿಲ್ಲ. ನೋಡ್ತಾ ಇದ್ದೀರಲ್ವಾ ಎಷ್ಟು ಸುಲಭವಾಗಿ ಪೂರ್ತಿ ಸಿಪ್ಪೆ ತೆಗೆಯೋದಕ್ಕೆ ಬಂತು ಅಂತ. ನೋಡಿ, ಇಷ್ಟೊಂದು ಬೆಳ್ಳುಳ್ಳಿಗಳನ್ನು ಬಿಡಿಸ್ಕೊಳೋದು ಎಷ್ಟು ಬೇಗ ಆಯಿತು. ನಂತರ ಇದೇ ಬಾಟಲಿನಲ್ಲಿ ಬಿಡಿಸ್ಕೊಂಡಿರುವಂತಹ ಬೆಳ್ಳುಳ್ಳಿಗಳನ್ನು ಹಾಕಿ ಮುಚ್ಚಿ ಇಟ್ಬಿಟ್ರೆ ಇದನ್ನು 1 ವಾರದವರೆಗೂ ನೀವು ಬಳಸಬಹುದು. ನೋಡಿ, ಈ ಎಲ್ಲ ಚಿಕ್ಕ ಚಿಕ್ಕ ಟಿಪ್ಸ್ಗಳು ಪ್ರತಿದಿನವೂ ನಮ್ಮ ಟೈಮ್ ಉಳಿಸುತ್ತೆ ಅಲ್ವಾ. ನಿಮಗೆ ಈ ಎಲ್ಲ ಐಡಿಯಾಗಳು ಹೇಗನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಳಿಗೋಸ್ಕರ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವಿಡಿಯೋ ಜೊತೆ. ಧನ್ಯವಾದಗಳು.